ಜೊಲ್ಲೆಕೋಟೆ ವಶಕ್ಕೆ ಜಾರಕಿಹೊಳಿ ರಣತಂತ್ರ, ಮಗಳನ್ನ ಗೆಲ್ಲಿಸಲು ಸತೀಶ್ ಮಾಸ್ಟರ್ ಪ್ಲಾನ್. ಆಪರೇಷನ್ ಹಸ್ತ ಶುರುನ, ಯಾರಿಗೆಲ್ಲ ಗಾಳ ಕುರುಕ್ಷೇತ್ರ. ಚಿಕ್ಕೋಡಿ ಕ್ಷೇತ್ರವನ್ನ ತಾನು ವಶಕ್ಕೆ ಪಡೆದುಕೊಳ್ಳುವುದಕ್ಕೆ ಸಚಿವ ಸತೀಶ್ ರಣತಂತ್ರವನ್ನ ಈಗಾಗಲೇ ಹೆಣೆದಿದ್ದಾರೆ. ಮಗಳ ಪರವಾಗಿ ಸತೀಶ್ ಜಾರಕಿಹೊಳಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಚಿಕ್ಕೋಡಿ ಕ್ಷೇತ್ರ ಕೈವಶಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ರಣತಂತ್ರವನ್ನ ಹೆಣಿತಾ ಇದ್ದು, ಮಗಳ ಪರವಾಗಿ ಸತೀಶ್ ಜಾರಕಿಹೊಳಿ ಈಗಾಗಲೇ ಪ್ರಚಾರವನ್ನ ಮಾಡ್ತಿದ್ದಾರೆ. ಜೊಲ್ಲೆ ವಿರೋಧಿಗಳ ಜೊತೆ ಸತೀಶ್ ಜಾರಕಿಹೊಳಿ ಸಂಪರ್ಕವನ್ನ ಮಾಡಿದ್ದು, ಶಶಿಕಲಾ ಜೊಲ್ಲೆ ಕ್ಷೇತ್ರ ನಿಪ್ಪಾಣಿಯಲ್ಲೇ ಸತೀಶ್ ಜಾರಕಿಹೊಳಿ ಠಿಕಾಣಿಯನ್ನ ಹೂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಹೆಚ್ಚು ಲೀಡ್ ಕೊಡಿಸುವ ರಣತಂತ್ರವನ್ನ ಕೂಡ ಹೆಣೆದಿದ್ದಾರೆ. ಉತ್ತಮ್ ಪಾಟೀಲ್ ಜೊತೆ ಸತೀಶ್ ಸಮಾಲೋಚನೆಯನ್ನ ಮಾಡಿದ್ದಾರೆ. ಶಶಿಕಲಾ ಜೊಲ್ಲೆಯ ವಿರುದ್ಧ ಸೋತಿದ್ರು ಉತ್ತಮ್ ಪಾಟೀಲ್. ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ದಕ್ಕೆ ಎನ್ಸಿಪಿಯಿಂದ ಸ್ಪರ್ಧೆ ಮಾಡಿದ್ರು. ಇದೀಗ ಶೀಘ್ರವೇ ಕಾಂಗ್ರೆಸ್ಗೆ ಉತ್ತಮ್ ಪಾಟೀಲ್ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳಿದೆ. ಕಾರಣ ಈಗಾಗಲೇ ಮಾತುಕತೆಗಳು ಕೂಡ ನಡೆದಿದೆ. ಶಶಿಕಲಾ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಸೋತಿದ್ರು. ಪ್ರಮುಖವಾಗಿ ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ದಕ್ಕೆ ಎನ್ಸಿಪಿಯಿಂದ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಇದೀಗ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ತನ್ನ ಮಗಳನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಎಲ್ಲಾ ರೀತಿಯ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ಕ್ಷೇತ್ರವನ್ನ ಕೈವಶ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ತಂತ್ರವನ್ನ ನಡೆಸಲಾಗ್ತಾ ಇದ್ದು, ಚಿಕ್ಕೋಡಿಯ ವಶಕ್ಕೆ ಕಾಂಗ್ರೆಸ್ ಈಗಾಗಲೇ ರಣತಂತ್ರವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರದಲ್ಲಿ ನಿಪ್ಪಾಣಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಸಲ ದೊಡ್ಡ ಮಟ್ಟದ ಟಾಸ್ಕ್ ಇರುವಂತದ್ದು. ಯಾಕಂತ ಹೇಳಿದ್ರೆ ತನ್ನ ಮಗಳಿಗೆ ಟಿಕೆಟ್ ಕೊಡಿಸುವಲ್ಲಿ ಈಗಾಗಲೇ ಸಕ್ಸಸ್ ಆಗಿದ್ದಾರೆ. ಅದರ ಜೊತೆಗೆ ಗೆಲುವನ್ನು ಕೂಡ ಸಾಧಿಸಬೇಕು ಅಂತ ಹೇಳಿ ಪಣವನ್ನ ತೊಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಏನೆಲ್ಲ ರಣತಂತ್ರಗಳನ್ನ ಹೆಣಿಬೇಕು, ಯಾವ ರೀತಿಯಾಗಿ ಈ ಕ್ಷೇತ್ರವನ್ನ ತನ್ನ ಕೈವಶ ಮಾಡ್ಕೊಳ್ಬೇಕು, ಅವೆಲ್ಲದರ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಗುಡ್ ಮಾರ್ನಿಂಗ್. ಯುಗಾದಿ ಹಬ್ಬದ ಶುಭಾಶಯಗಳು. ಈಗಾಗಲೇ ಒಂದ್ ಕಡೆ ತಮ್ಮ ಪುತ್ರಿಯನ್ನ ಕಣಕ್ಕಿಳಿಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ರಣತಂತ್ರಗಳನ್ನ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ರೆ, ಈ ಕ್ಷೇತ್ರವನ್ನ ಕೈವಶ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಸತೀಶ್ ಜಾರಕಿಹೊಳಿ ಕಡೆಯಿಂದ, ಕಾಂಗ್ರೆಸ್ ಕಡೆಯಿಂದ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಏನೆಲ್ಲ ಪ್ರಯತ್ನಗಳಲ್ಲಿ ಸಕ್ಸಸ್ ಆಗಿದ್ದಾರೆ, ಯಾವ ರೀತಿಯ ಲೆಕ್ಕಾಚಾರಗಳು ಅಲ್ಲಿ ಈಗ ನಡೀತಾ ಇದೆ? ಖಂಡಿತವಾಗ್ಲೂ ನವಿತಾ ಜೈನ್, ಏನಂತಂದ್ರೆ ಸಾಕಷ್ಟು ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ರಣತಂತ್ರಗಳ ಮೇಲೆ ರಣತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಬಹುತೇಕ ಈ ಒಂದು ಚಿಕ್ಕೋಡಿ ಲೋಕಸಭಾ ಏನಂತಂದ್ರೆ ಇದು ಬಿಜೆಪಿಯ ಭದ್ರಕೋಟೆ ಅಂತಾನೆ ಗುರುತಿಸಿಕೊಂಡಿದೆ. ಈ ಬಾರಿ ಹೇಗಾದ್ರೂ ಮಾಡಿ ಶತಾಯಗತಾಯ ಇಲ್ಲಿ ನಾನ್ ಜನರಲ್ ಕೆಟಗರಿ ಅಭ್ಯರ್ಥಿಯನ್ನ ನಿಲ್ಲಿಸೋದ್ರ ಮೂಲಕ ಅದು ಒಂದು ಕೂಡ ದೊಡ್ಡ ಟಾಸ್ಕ್ ಅನ್ನ ಅನ್ನೋ ಒಂದು ರೀತಿ ರಿಸ್ಕ್ ಅನ್ನ ತಗೊಂಡ್ಕೊಂಡಿದ್ರು. ಆದ್ರೆ ಈ ಬಾರಿ ಹೇಗಾದ್ರೂ ಮಾಡಿ ಇದನ್ನ ಚಿಕ್ಕೋಡಿನ ಗೆದ್ದುಕೊಳ್ಳೇಬೇಕು ಅನ್ನೋಂಥ ಪಣ ತೊಟ್ಟಿರತಕ್ಕಂತ ಜಾರಕಿಹೊಳಿ ಕುಟುಂಬ ಈಗ ಸಾಕಷ್ಟು ಲೀಡರ್ಗಳಿಗೆ ಗಾಳ ಆಗ್ತಾ ಇದೆ. ಒಂದು ರೀತಿ ಆಪರೇಷನ್ ಹಸ್ತಕ್ಕೆ ಇಲ್ಲಿ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಏನ್ ಕಳೆದ ಬಾರಿ ಕಾಂಗ್ರೆಸ್ನಿಂದ ದೂರ ಆಗಿ ಎನ್ಸಿಪಿಯನ್ನ ಸೇರ್ಕೊಂಡು ಎನ್ಸಿಪಿಯಿಂದ ಟಿಕೆಟ್ ತಗೊಂಡು ನಿಪ್ಪಾಣಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಎರಡನೇ ಸ್ಥಾನಕ್ಕೆ ಅಲ್ಲಿ ತಳ್ಳಲ್ಪಟ್ಟಿದ್ರು. ಸೊ ಗಡಿಯಲ್ಲಿ ಸಾಕಷ್ಟು ಎನ್ಸಿಪಿ ವೋಟರ್ಸ್ ಇದ್ದಾರೆ. ಮರಾಠ ಬೆಲ್ಟ್ ಇರೋದ್ರಿಂದ, ಅದರಲ್ಲೂ ಉತ್ತಮ್ ಪಾಟೀಲ್ ಅವರು ಜೈನ್ ಕಮ್ಯುನಿಟಿಗೆ ಸೇರಿದವರಾಗಿದ್ದ ಬಹುತೇಕ ಅವ್ರದ್ದು ಒಂದು ಪ್ರಭಾವ ಗಡಿಯಲ್ಲಿ ಗುರುತಿಸಿಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿನ್ನೆ ಆ ಒಂದು ಎನ್ಸಿಪಿ ಮುಖಂಡರ ಏನು ಉತ್ತಮ್ ಪಾಟೀಲ್ ಇದ್ದಾರೆ, ಉತ್ತಮ್ ಪಾಟೀಲ್ರನ್ನ ಭೇಟಿಯಾಗಿ ತಮ್ಮ ಪರವಾಗಿ ತಮ್ಮ ಮಗಳನ್ನ ಬೆಂಬಲಿಸುವಂತೆ ಇಲ್ಲಿ ಕೋರಿದ್ದಾರೆ. ಏನು ಭಾರತದಲ್ಲಿ ಇಂಡಿಯಾ ಗಠಬಂಧನ್ ಇದೆ, ಇಂಡಿಯಾ ಗಠಬಂಧನ್ ಜೊತೆ ಈಗಾಗಲೇ ಎನ್ಸಿಪಿ ಗುರುತಿಸಿಕೊಂಡಿದೆ. ಆದ್ರೆ ಸ್ಥಳೀಯವಾಗಿ ಒಂದಷ್ಟು ವೈಮನಸ್ಸುಗಳು ಅಲ್ಲಿ ಕಂಡು ಬಂದಿತ್ತು. ಆದ್ರೆ ನಿನ್ನೆ ಅವರ ಮನೆಗೆ ಹೋಗಿ ಒಂದು ಆ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಮೂಲಕ ಏನು ಉತ್ತಮ್ ಪಾಟೀಲ್ ಮನವನ್ನ ಒಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ ಮುಂದಿನ ದಿನಗಳಲ್ಲಿ ಉತ್ತಮ್ ಪಾಟೀಲ್ ಒಂದ್ ವೇಳೆ ಆ ಕಾಂಗ್ರೆಸ್ ಪರವಾಗಿ ನಿಂತು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರೆ ಇದು ಕಾಂಗ್ರೆಸ್ಗೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ ಅಂತಾನೆ ಹೇಳ್ಬೋದು. ಬಹುತೇಕ 1 ರಿಂದ 1.5 ಲಕ್ಷ
ಮತಗಳು ಹೆಚ್ಚಿನ ಪ್ಲಸ್ ಅದ್ರಲ್ಲಿ ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಯಾಕಂತಂದ್ರೆ ಗಡಿಯಲ್ಲಿ 2 ಲಕ್ಷಕ್ಕೂ ಅಧಿಕ ಮತಗಳು ಇಲ್ಲಿ ಜೈನ್ ಕಮ್ಯುನಿಟಿಗೆ ಸೇರ್ತಕ್ಕಂಥದ್ದು. ಅವರು ಕೂಡ ಜೈನ್ ಕಮ್ಯುನಿಟಿಯ ಪ್ರಮುಖ ನಾಯಕರು, ಅದ್ರ ಜೊತೆಗೇನೆ NCP ಮುಖಂಡರು. ಹಾಗಾಗಿ Okay. ಕಾಂಗ್ರೆಸ್ ಇಲ್ಲಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಮುಖಂಡರನ್ನ ತನ್ನ ಪಕ್ಷಕ್ಕೆ ಸೆಳಿಬೇಕು, ತಮ್ಮ ಪರವಾಗಿ ತಗೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಟಾಸ್ಕ್ ಅನ್ನ ತೆಗೆದುಕೊಂಡು ಒಂದ್ ರೀತಿ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ.